ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಮ್ಯೂಚುವಲ್ ಫಂಡ್ಗಳು ಇರಬೇಕು? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ಹುಡುಕಿದ್ರೆ ತುಂಬಾ ಜನ ಇನ್ವೆಸ್ಟರ್ಸ್ ಮಾಡುವಂತಹ ಒಂದು ದೊಡ್ಡ ತಪ್ಪು ಓವರ್ ಡೈವರ್ಸಿಫಿಕೇಶನ್ ಅಂತ ಹೇಳುವಂತಹದ್ದನ್ನ ನಾವು ಮಿಟಿಗೇಟ್ ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಮ್ಯೂಚುವಲ್ ಫಂಡ್ಗಳು ಇದ್ರೆ ಒಳ್ಳೆಯದು ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಕೊಡುವ ಪ್ರಯತ್ನವನ್ನ ಮಾಡೋಣ. ನಮಸ್ಕಾರ, ನಾನು ನಿಮ್ಮ ಆಶೀಶ್ ಸಾರಡ್ಕ. ಮ್ಯೂಚುವಲ್ ಫಂಡ್ ಸೀರೀಸ್ ನಲ್ಲಿ ನಾವು ಮಾಡ್ತಾ ಇರುವಂತಹ ವಿಡಿಯೋಗಳಲ್ಲಿ ಇದು ಒಂದು ಪ್ರಮುಖವಾಗಿರುವಂತಹ ವಿಡಿಯೋ. ಉಳಿದ ವಿಡಿಯೋಗಳು ನನ್ನ ಫೇಸ್ಬುಕ್ ಪೇಜ್ ನಲ್ಲಿ ಮತ್ತು ಯೂಟ್ಯೂಬ್ ನಲ್ಲಿ ನಿಮಗೆ ಲಭ್ಯ ಇರುತ್ತೆ. ಇದನ್ನು ಕೂಡ ಬೇಕಿದ್ರೆ ನೀವು ನೋಡಬಹುದು. ಈಗ ನೇರವಾಗಿ ನಮ್ಮ ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕುವ ಪ್ರಯತ್ನವನ್ನ ಮೊದಲು ನಾವು ಮಾಡೋಣ. ಇದಕ್ಕಿಂತ ಮುಂಚೆ ನೀವು ಮ್ಯೂಚುವಲ್ ಫಂಡ್ಗಳನ್ನ ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳೋದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಆಲೋಚನೆಯನ್ನ ಮಾಡಬೇಕು. ಹೀಗೆ ಮಾಡಿದಾಗ ನಿಮಗೆ ಬೇಕಾಗಿರುವಂತಹ ಮ್ಯೂಚುವಲ್ ಫಂಡ್ ಯಾವುದು ಅನ್ನೋದರ ಅರಿವು ನಮಗಾಗುತ್ತೆ. ಸಿಂಪಲ್ ಎಕ್ಸಾಂಪಲ್, 3 ವರ್ಷದಲ್ಲಿ ನಿಮಗೆ ಒಂದು 400cc ಬೈಕ್ ಅನ್ನ ಖರೀದಿ ಮಾಡಬೇಕು ಅನ್ನುವ ಆಲೋಚನೆ ಇದೆ. ಇವತ್ತು ಒಂದು 400cc ಬೈಕ್ ನಿಮಗೆ ಬೇಕು ಅಂತ ಹೇಳಿದ್ರೆ ಯು ವಿಲ್ ಹ್ಯಾವ್ ಟು ಪೇ ಸಮ್ವೇರ್ ಅರೌಂಡ್ 3 lakhs. 3 ಲಕ್ಷದಿಂದ 4 ಲಕ್ಷದವರೆಗೆ ಅವುಗಳ ಪ್ರೈಸ್ ಇದೆ ಅನ್ನೋದು ನಿಮಗೆ ಗೊತ್ತು. ಈಗ ಇನ್ಫ್ಲೇಷನ್ ಅಡ್ಜಸ್ಟೆಡ್ ವ್ಯಾಲ್ಯೂ ನೀವು ಅದಕ್ಕೆ ನೋಡಿದ್ರೆ ಅದಕ್ಕಿಂತ ಇನ್ನೊಂದು 30,000 ಹೆಚ್ಚು ಅಥವಾ 30,000 ಕಮ್ಮಿ ಇದು ಬೈಕ್ಗೆ 3 ವರ್ಷದ ನಂತರ ವ್ಯಾಲ್ಯೂ ಇರುತ್ತೆ ಅನ್ನೋದು ನಿಮಗೆ ಅರಿವಿಗೆ ಬರುತ್ತೆ. ಸೊ ನಿಮ್ಮ ಟಾರ್ಗೆಟ್ ಶುಡ್ ಬಿ 3.5 ಲಕ್ಷದಿಂದ 4 ಲಕ್ಷ ರೂಪಾಯಿಯನ್ನ ನಾನು 3 ವರ್ಷದಲ್ಲಿ ಅಕ್ಯುಮುಲೇಟ್ ಮಾಡೋದು ಹೇಗೆ ಅನ್ನೋದು ಆಗಿರುತ್ತೆ. ಹೀಗಿದ್ದಾಗ ನೀವೇನ್ ಮಾಡಬೇಕು? ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಅನ್ನ ನೀವು ಮಾಡ್ತೀರಿ ಬರೀ 3 ವರ್ಷದ ಅವಧಿಗೆ ಅಂತ ಹೇಳಿದ್ರೆ ಯು ಶುಡ್ ಬಿ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಇಂಡೆಕ್ಸ್ ಫಂಡ್ಸ್. ಈಗ ಇಂಡೆಕ್ಸ್ ಫಂಡ್ ನ ಮೇಲೆ ಎಷ್ಟು ಹೂಡಿಕೆಯನ್ನು ಮಾಡಬೇಕು? ನೀವು ತಿಂಗಳಿಗೆ 9,000 ರೂಪಾಯಿಯ SIP ಅನ್ನ ಮಾಡಿದ್ರೆ 3 ವರ್ಷದ ಅವಧಿಗೆ ಎಷ್ಟಾಗುತ್ತೆ? 36 ತಿಂಗಳು ನಿಮ್ಮ ಬಳಿಯಲ್ಲಿ ಇರುತ್ತೆ. 30 ತಿಂಗಳಿಗೆ ನೀವು ಮಾಡುವಂತಹ ಹೂಡಿಕೆ 90,000 ಪರ್ 10 months ಅಂತ ಯೋಚನೆ ಮಾಡಿದ್ರೆ 2.7 lakhs ಅಲ್ಲಿ ಬಂತು. 6 ತಿಂಗಳಲ್ಲಿ ಮತ್ತೊಂದು 54,000 ರೂಪಾಯಿ ನೀವು ಆಡ್ ಮಾಡಿದ್ರಿ. ಅಲ್ಲಿಗೆ ನೀವು 3.2 lakhs ಇನ್ವೆಸ್ಟ್ ಮಾಡಿದ ಹಾಗಾಯ್ತು. ಅದರ ಮೇಲೆ ಬರುವಂತಹ ರಿಟರ್ನ್ಸ್ 9 to 10% ಬಂತು ಅಂತ ಹೇಳಿದ್ರೆ XIRR ಬರುವಂತಹದ್ದು 9 to 10%. ನಿಮಗೆ ಆಲ್ಮೋಸ್ಟ್ 3,50,000 ಇಂದ 3,60,000 ವರೆಗೆ ದುಡ್ಡನ್ನ ಇದು ಕೊಡುತ್ತೆ. ಈಗ ಇದನ್ನ ನಾವು ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ನನಗೆ 3 ವರ್ಷದ ನಂತರ ಇಷ್ಟು ದುಡ್ಡು ಬೇಕಾಗುತ್ತೆ, ಹೀಗೆ ಬೇಕಾಗುವಂತಹ ದುಡ್ಡಿಗೆ ನಾನು ಇಷ್ಟು ದುಡ್ಡನ್ನ ಹೂಡಿಕೆ ಮಾಡಬೇಕು, ಹೀಗೆ ಹೂಡಿಕೆ ಮಾಡಿದ್ರೆ ಐ ವಿಲ್ ಬಿ ಏಬಲ್ ಟು ಜನರೇಟ್ ಆರ್ ಮೀಟ್ ಮೈ ಗೋಲ್ ಅಂತ ಹೇಳುವಂತಹದ್ದು. ಈಗಿಲ್ಲಿ ನಾನು ಇಂಡೆಕ್ಸ್ ಫಂಡ್ ಅಂತ ನಿಮಗೆ ಹೇಳಿದ್ದೆ. ಯಾಕಿದನ್ನ ನಾನು ಹೇಳಿದ್ದೆ? ಬಿಕಾಸ್ ಇಟ್ ಈಸ್ ಅ ಶಾರ್ಟ್ ಟರ್ಮ್. 3, 4, 5 ವರ್ಷ ಅಂತ ಹೇಳಿದ್ರು ಕೂಡ ನನ್ನ ಪಾಲಿಗೆ ಅದು ಶಾರ್ಟ್ ಟರ್ಮೇ ಆಗಿರುತ್ತೆ. ಹೀಗಿದ್ದಾಗ ನೀವು ಆಕ್ಟಿವ್ ಫಂಡ್ಗಳನ್ನ, ಅಂದ್ರೆ ಈಗ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತ ಹೇಳುವಂತಹ ಫಂಡ್ಗಳನ್ನ ಆಯ್ಕೆ ಮಾಡೋದಕ್ಕೆ ಹೋದ್ರೆ ಅದಲ್ಲಿ ನೀವು ಇಂಡೆಕ್ಸ್ ಅನ್ನ ಬೀಟ್ ಮಾಡುವಂತಹ ಸಾಧ್ಯತೆ ಶಾರ್ಟ್ ಡ್ಯೂರೇಷನ್ ನಲ್ಲಿ ಕಮ್ಮಿ ಇರುತ್ತೆ. ಆಗಲ್ಲ ಅಂತಲ್ಲ, ಬಟ್ ಕಮ್ಮಿ ಇರುತ್ತೆ. ಈ ಕಾರಣದಿಂದಾಗಿ ಒಂದು ಇಂಡೆಕ್ಸ್ ಫಂಡ್ ನಿಮ್ಮ ಗೋಲ್ಗಳನ್ನ ಮೀಟ್ ಆಗೋದಕ್ಕೆ ನಿಮ್ಮ ಹತ್ರ ಇರಬೇಕು. ಈಗ ಈ ಇಂಡೆಕ್ಸ್ ಫಂಡ್ ನಿಮಗೆ 5 ವರ್ಷದ, 10 ವರ್ಷದ, 15, 20 ವರ್ಷದ ಅವಧಿಯ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಕ್ಕೂ ಬಳಕೆಯನ್ನ ಮಾಡಬಹುದು. ಬಿಕಾಸ್ ಓವರ್ ಅ ಲಾಂಗ್ ಡ್ಯೂರೇಷನ್ ಆಫ್ ಟೈಮ್, 15, 20 ವರ್ಷಗಳ ಅವಧಿಯನ್ನ ನಾವು ಕಂಪೇರ್ ಮಾಡಿ ನೋಡಿದ್ರೆ 40ರಿಂದ 50% ಈ ಆಕ್ಟಿವ್ ಫಂಡ್ಗಳು ಮಾತ್ರ ಇಂಡೆಕ್ಸ್ ಅನ್ನ ಬೀಟ್ ಮಾಡೋದಕ್ಕೆ ಸಾಧ್ಯ ಆಗಿರುವಂತಹದ್ದು. ಆಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ಸ್ ಅಂತ ಹೇಳಿದ್ರೆ ಈ ಆಕ್ಸಿಸ್ ಬ್ಲೂ ಚಿಪ್ ಫಂಡ್, ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್, ಕೆನರಾ ರೋಬೆಕೋ ಎಮರ್ಜಿಂಗ್ ಇಕ್ವಿಟೀಸ್, ಕೆನರಾ ರೋಬೆಕೋ ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಂತೆಲ್ಲ ಹೇಳ್ತೀವಲ್ಲ, ಇವುಗಳಲ್ಲಿ ಒಬ್ಬ ಸ್ಟಾಕ್ ಪಿಕ್ ಮಾಡುವಂತಹ ಫಂಡ್ ಮ್ಯಾನೇಜರ್ ಇರ್ತಾನೆ. ಅವನು ಸ್ಟಾಕ್ಗಳ ಆಯ್ಕೆಯನ್ನ ಮಾಡ್ತಾನೆ. ಹೀಗೆ ಮಾಡುವಂತಹ ಆಯ್ಕೆ ಇಂಡೆಕ್ಸ್ ಅನ್ನ ಲಾಂಗ್ ಟರ್ಮ್ ನಲ್ಲಿ ಬೀಟ್ ಮಾಡಿರುವಂತಹದ್ದು ಬರೀ 50% ಫಂಡ್ಗಳಲ್ಲಿ ಮಾತ್ರ. ಉಳಿದ 50% ಫಂಡ್ಗಳು ಅಂಡರ್ ಪರ್ಫಾರ್ಮ್ ಮಾಡಿದ್ದಾವೆ ಇಂಡೆಕ್ಸ್ಗೆ ಕಂಪೇರ್ ಮಾಡಿದಾಗ. ಹೀಗಾಗಿ ನಿಮ್ಮ ಗೋಲ್ ಶಾರ್ಟ್ ಟರ್ಮಿನದ್ದಾಗಿದ್ರು, ಲಾಂಗ್ ಟರ್ಮಿನದ್ದಾಗಿದ್ರು ನಿಮ್ಮ ಹತ್ರ ಒಂದು ಇಂಡೆಕ್ಸ್ ಫಂಡ್ ಇರಬೇಕು. ಈ ಇಂಡೆಕ್ಸ್ ಫಂಡಿನ ಆಯ್ಕೆಯನ್ನ ನೀವು ಮಾಡಿಕೊಂಡಾದ್ಮೇಲೆ, ಓಕೆ ನಾನೀಗ ಇಂಡೆಕ್ಸ್ ಫಂಡಿನ ಆಯ್ಕೆಯನ್ನ ಮಾಡಿದ್ದೀನಿ, ಇದಾದ ಮೇಲೆ ನನಗೆ ಡೈವರ್ಸಿಫಿಕೇಶನ್ ಬೇಕು, ಗ್ರೋತ್ ಬೇಕು ಅಂತ ಹೇಳಿದ್ರೆ ನಾನು ಏನನ್ನು ಮಾಡಬೇಕು? ನಿಮಗೆ ನೆನಪಿರಲಿ, ಸಣ್ಣ ಕಂಪನಿಗಳು,
ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಂತ ನಾವು ಕರಿತೀವಿ. ಮಿಡ್ ಕ್ಯಾಪ್ ಕಂಪನೀಸ್ ಅಂತ ಇನ್ನು ಅದಕ್ಕಿಂತ ಸ್ವಲ್ಪ ದೊಡ್ಡ ಕಂಪನಿಗಳನ್ನ ಕರಿತೀವಿ. ಬಟ್ ಅವುಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 20,000 ಕೋಟಿಗಿಂತ ಕಮ್ಮಿ ಇದ್ರೆ ಅವುಗಳನ್ನ ಮಿಡ್ ಕ್ಯಾಪ್ ಅಂತ ಕರಿತೀವಿ. ಇಂತಹ ಕಂಪನಿಗಳಲ್ಲಿ ಗ್ರೋತ್ ಆಪರ್ಚುನಿಟಿ ಅಂತ ಹೇಳುವಂತಹದ್ದು ತುಂಬಾ ಹೆಚ್ಚಿರುತ್ತೆ ಅನ್ನುವಂತಹದ್ದು ಸಾಧಾರಣ ನಂಬಿಕೆ. ಬಿಕಾಸ್ ರಿಲಯನ್ಸ್ ಇಂಡಸ್ಟ್ರೀಸ್, ITC, TCS ಇಂತಹ ಎಲ್ಲಾ ಕಂಪನಿಗಳು ಶುರುವಾದಾಗ ಸಣ್ಣ ಕಂಪನಿಗಳೇ ಆಗಿದ್ವು. ಒಂದು ಸಣ್ಣ ಮೊಳಕೆಯಿಂದ ಬಂದಂತಹ ಗಿಡವೇ ಮತ್ತೆ ಬೆಳೆದು ಹೆಮ್ಮರವಾಗಿ ನಿಂತದ್ದು ಅಂತ ಹೇಳುವ ಲಾಜಿಕ್ ಇಂದಲೇ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಕಂಪನಿಗಳನ್ನ ಜನರು ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಇಂದ ನೋಡುವಾಗ ಗುರುತಿಸೋದು. ಈ ಕಾರಣದಿಂದ ನಿಮ್ಮ ಹತ್ರ ಒಂದು ಸ್ಮಾಲ್ ಕ್ಯಾಪ್ ಮತ್ತೊಂದು ಮಿಡ್ ಕ್ಯಾಪ್ ಅಥವಾ ಮಿಡ್ ಅಂಡ್ ಲಾರ್ಜ್ ಕ್ಯಾಪ್ ಅಂತ ಹೇಳುವಂತಹ ಫಂಡ್ ಇದ್ರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಸೊ ಈಗ ನಿಮ್ಮ ಹತ್ರ ಎಷ್ಟು ಫಂಡ್ಗಳಾದವು? ಒಂದು ಇಂಡೆಕ್ಸ್ ಫಂಡ್, ನನ್ನ ಪ್ರಕಾರ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಈಸ್ ಗುಡ್. ಇದು ಆದಮೇಲೆ ಒಂದು ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಅಥವಾ ಬರೀ ಮಿಡ್ ಕ್ಯಾಪ್ ಫಂಡ್, ಮೂರನೆಯದ್ದು ಒಂದು ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಹೇಳುವಂತಹದ್ದಾಯ್ತು. ಈಗ ನಿಮಗೆ ಓಕೆ, ನಾನು ಒಂದೇ ಸ್ಮಾಲ್ ಕ್ಯಾಪ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ? ಅದು ಫಂಡ್ ಮ್ಯಾನೇಜರ್ ಬಯಾಸ್ ಅಂತ ಹೇಳುವಂತಹದ್ದು ಬರುತ್ತೆ. ಅಥವಾ ಈಗ ಫಂಡ್ ಆಯ್ಕೆ ಮಾಡುವಂತಹ ಸ್ಟಾಕ್ಗಳು ಮಾತ್ರ ಅಂಡರ್ ಪರ್ಫಾರ್ಮ್ ಮಾಡಿದ್ರೆ ನಾನು ಏನು ಮಾಡೋದು ಅನ್ನುವ ಆಲೋಚನೆಗೆ ನೀವು ಬಿದ್ದರೆ, ಕೆನರಾ ಬೇಕು ಸ್ಮಾಲ್ ಕ್ಯಾಪ್ ಫಂಡ್ ಅಂತಿದೆ, ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಇದೆ, ಆಕ್ಸಿಸ್ ಸ್ಮಾಲ್ ಕ್ಯಾಪ್ ಫಂಡ್ ಇದೆ, HDFC ಸ್ಮಾಲ್ ಕ್ಯಾಪ್ ಫಂಡ್ ಇದೆ. ಹೀಗಿರುವಾಗ ನಿಮಗೆ ಬೇರೆ ಬೇರೆ ಫಂಡ್ ಹೌಸಸ್ಗಳ ಸ್ಮಾಲ್ ಕ್ಯಾಪ್ ಫಂಡ್ ನಿಮ್ಮ ಬಳಿಯಲ್ಲಿ ಇರುವಾಗ ಒಂದು ಸ್ಮಾಲ್ ಕ್ಯಾಪ್ ಫಂಡ್ ನ ಬದಲಿಗೆ 2 ಸ್ಮಾಲ್ ಕ್ಯಾಪ್ ಫಂಡ್ಗಳ ಆಯ್ಕೆಯನ್ನ ನೀವು ಮಾಡಿದ್ರೆ ದೆನ್ ಯು ವಿಲ್ ಟೇಕ್ ಗುಡ್ ಇನಫ್ ಡೈವರ್ಸಿಫಿಕೇಶನ್ ಈವನ್ ಇನ್ ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಸ್ಪೇಸ್. ಇಂಡೆಕ್ಸ್ ಫಂಡ್ನ ಮೇಲೆ ಹೂಡಿಕೆಯನ್ನ ಮಾಡಿರುವ ಕಾರಣ ನೀವು ಲಾರ್ಜ್ ಕ್ಯಾಪ್ ಆಕ್ಟಿವ್ ಫಂಡ್ನ ಮೇಲೆ ಹೂಡಿಕೆಯನ್ನ ಮಾಡಬೇಕೋ ಬೇಡವೋ ಅಂತ ಹೇಳುವಂತಹ ನಿರ್ಧಾರ ನಿಮಗೆ ಬಿಟ್ಟದ್ದು. ಬಿಕಾಸ್ ನಿಫ್ಟಿ 50 ಇಂಡೆಕ್ಸ್ನಲ್ಲಿ ಇರುವಂತಹ ಕಂಪನಿಗಳನ್ನ ನೀವು ಒಂದು ಲಾರ್ಜ್ ಕ್ಯಾಪ್ ಫಂಡಿನೊಟ್ಟಿಗೆ ಕಂಪೇರ್ ಮಾಡಿದ್ರೆ ಅವುಗಳಲ್ಲಿ ತುಂಬಾ ದೊಡ್ಡ ಮಟ್ಟಿನ ಓವರ್ಲ್ಯಾಪ್ ನಿಮಗೆ ಸಿಗುತ್ತೆ. ಬಿಕಾಸ್ ನಿಫ್ಟಿ 50 ಅಂತ ಹೇಳಿದ್ರೆ ಭಾರತದ ಅತಿ ದೊಡ್ಡ ಮತ್ತು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ 50 ಲಾರ್ಜ್ ಕ್ಯಾಪ್ ಕಂಪನಿಗಳನ್ನೇ ಇಟ್ಟು ಮಾಡಿರುವಂತಹ ಇಂಡೆಕ್ಸ್. ಈಗೊಂದು ಲಾರ್ಜ್ ಕ್ಯಾಪ್ ಫಂಡ್ ಅನ್ನ ನೀವು ಖರೀದಿ ಮಾಡಿದ್ರಿ ಅಂತ ಹೇಳಿದ್ರೆ ಅಥವಾ ಬ್ಲೂ ಚಿಪ್ ಇಕ್ವಿಟಿ ಫಂಡ್ ಅನ್ನ ಖರೀದಿ ಮಾಡಿದ್ರಿ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಅ ಲಾಟ್ ಆಫ್ ಓವರ್ಲ್ಯಾಪ್ ಇನ್ ಬಿಟ್ವೀನ್ ದ ಟು. ಹಾಗಾಗಿ ನಿಮ್ಮ ಆಯ್ಕೆ ನಿಮಗೆ ಬಿಟ್ಟಿರುವಂತಹದ್ದು. ಇಂಡೆಕ್ಸ್ ಫಂಡ್ ನಲ್ಲಿ ನೀವು ಹೂಡಿಕೆಯನ್ನ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಫಾರ್ ಅ ಲಾರ್ಜ್ ಕ್ಯಾಪ್ ಫಂಡ್, ಇಫ್ ನಾಟ್ ಯು ಕ್ಯಾನ್ ಲೀವ್ ಇಟ್ ಲೈಕ್ ದ್ಯಾಟ್. ಇದಾದ ಮೇಲೆ ನನ್ನ ಪರ್ಸನಲ್ ಫೇವರೇಟ್ ಕ್ಯಾಟಗರಿ ಯಾವುದು ಅಂತ ಹೇಳಿದ್ರೆ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಹೇಳುವಂತಹದ್ದು. ನಾನು ಫಂಡ್ನ ಹೆಸರು ಹೇಳಿದ್ರೆ ಕೆಲವರು ನನ್ನ ಹತ್ರ ಕೇಳ್ತಾರೆ, ಆ ಫಂಡ್ನವ್ರು ನಿಮಗೆ ದುಡ್ಡು ಕೊಡ್ತಿದ್ದಾರೆ ಅಂತ. ಸೊ ಹಾಗಾಗಿ ಫಂಡಿನ ಹೆಸರನ್ನ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಬಟ್ ಫ್ಲೆಕ್ಸಿ ಕ್ಯಾಪ್ ಫಂಡಿನ ಫಂಡ ಏನು ಅಂತ ಹೇಳಿದ್ರೆ ಅವರು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಮತ್ತು ಮೈಕ್ರೋ ಕ್ಯಾಪ್ ಕಂಪನಿಗಳಲ್ಲಿಯೂ ಕೂಡ ತಮಗೆ ಬೇಕಾಗಿರುವಂತಹ ರೇಷಿಯೋದಲ್ಲಿ ಹೂಡಿಕೆಯನ್ನ ಮಾಡೋದಕ್ಕೆ ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ. ಫಂಡ್ ಮ್ಯಾನೇಜರ್ ಒಳ್ಳೆಯವನಿದ್ದಾನೆ ಅಥವಾ ಒಳ್ಳೆಯವಳು ಇದ್ದಾಳೆ ಅಂತ ಹೇಳಿದ್ರೆ ದೇ ಕ್ಯಾನ್ ಬೀಟ್ ದ ಇಂಡೆಕ್ಸ್ ಆ್ಯಂಡ್ ದಿಸ್ ಈಸ್ ದ ರೀಸನ್ ವೈ ಯು ಶುಡ್ ಗೋ ಫಾರ್ ಅ ಫ್ಲೆಕ್ಸಿ ಕ್ಯಾಪ್ ಫಂಡ್ ಆಲ್ಸೋ. ಸೊ ಈಗ ಅಲ್ಲಿಗೆ ಹಾಗಿದ್ರೆ ಎಷ್ಟು ಫಂಡ್ಗಳಾದವು? ಒಂದು ಲಾರ್ಜ್ ಕ್ಯಾಪ್ ಫಂಡ್ ಅಥವಾ ಒಂದು ಇಂಡೆಕ್ಸ್ ಫಂಡ್ ಅಥವಾ ಒಂದು ಇಂಡೆಕ್ಸ್ ಫಂಡ್ ಮತ್ತು ಒಂದು ಲಾರ್ಜ್ ಕ್ಯಾಪ್ ಫಂಡ್, 2 ಫಂಡ್ ಆಯಿತು. ಅಲ್ಲಿ ಫ್ಲೆಕ್ಸಿ ಕ್ಯಾಪ್ ಫಂಡ್ 1, 3. ಮಿಡ್ ಕ್ಯಾಪ್ ಫಂಡ್ ಬೇಕು ಅಂತ ಹೇಳಿದ್ರೆ 4ನೇಯದು, ಸ್ಮಾಲ್ ಕ್ಯಾಪ್ ಫಂಡ್ ಬೇಕು ಅಂದರೆ 1 ಅಥವಾ 2. ಸೊ ಇಲ್ಲಿಗೆ ನಿಮ್ಮ ಹತ್ರ ಇರುವಂತಹ ಓವರ್ ಆಲ್ ಫಂಡ್ಗಳ ಸಂಖ್ಯೆ ಎಷ್ಟಾಯಿತು? 5ರಿಂದ 6 ಆಯಿತು. ಬಟ್ ಈಗ ನೀವು ನಿಮ್ಮ ಪೋರ್ಟ್ಫೋಲಿಯೋಗೆ ಹೋಗಿ ನೋಡಿ ನಿಮ್ಮ ಹತ್ರ ಎಷ್ಟು ಫಂಡ್ಗಳಿದ್ದಾವೆ ಅಂತ. ನಾನು ಈ ಪ್ರಶ್ನೆಯನ್ನು ಯಾಕೆ ಕೇಳ್ತಿದ್ದೀನಿ ಅಂತ ಹೇಳಿದರೆ ತುಂಬ ಜನ ನನಗೆ ಸ್ಕ್ರೀನ್ಶಾಟ್ಗಳನ್ನು ಕಳಿಸ್ತಾರೆ ಅವರ ಬಳಿಯಲ್ಲಿರುವಂತಹ ಫಂಡ್ಗಳದ್ದು. ನಂಬಲಿಕ್ಕಿಲ್ಲ ನೀವು, ಕೆಲವರ ಹತ್ರ 15ರಿಂದ 20 ಫಂಡ್ ಕೂಡ ಇದೆ. ಈ 15-20 ಫಂಡ್ಗಳನ್ನು ಇಟ್ಟುಕೊಂಡು ಡೈವರ್ಸಿಫಿಕೇಶನ್ ಆಗ್ತಿದೆ ಅಂತ ನೀವು ಆಲೋಚನೆ ಮಾಡ್ತಿದ್ರೆ ಯು ಆರ್ ರಾಂಗ್. ಯಾಕೆ ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. 15ರಿಂದ 20 ಫಂಡ್ಗಳನ್ನು ಇಟ್ಟುಕೊಳ್ಳೋದ್ರಿಂದ ಆಗುವಂತಹ ಒಂದು ಪ್ರಮುಖ ಸಮಸ್ಯೆ ಏನು ಅಂತ ಹೇಳಿದರೆ, ಒಂದು ಓವರ್ ಡೈವರ್ಸಿಫಿಕೇಶನ್ ಆಗಿಬಿಡುತ್ತೆ. ಬಿಕಾಸ್ ನಿಮಗೆ ನೋಡಿ, ಆಕ್ಸಿಸ್ ಬ್ಲೂ ಚಿಪ್ ಫಂಡ್ ಅಂತ ಹೇಳುವಂತಹದ್ದು 54 ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಹೇಳುವಂತಹದ್ದು 77 ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಅದೇ ರೀತಿಯಲ್ಲಿ ಕೆನರಾ ಬೇಕು ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಹೇಳುವಂತಹದ್ದು 94 ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಈ 3 ಕಂಪನಿಗಳ ಸ್ಟಾಕ್ಗಳನ್ನೇ ಬರಿಯಾಗಿ ನೀವು ನೋಡಿದ್ರೂ ಕೂಡ ದೇ ಆರ್ ಇನ್ವೆಸ್ಟಿಂಗ್ ಇನ್ ಸಮ್ವೇರ್ ಅರೌಂಡ್ 200 ಕಂಪನೀಸ್ ಆಲ್ರೆಡಿ ಡೈವರ್ಸಿಫಿಕೇಶನ್ ಕೆಲವು ಓವರ್ಲ್ಯಾಪ್ ಇರುತ್ತೆ ಅಂತ ಹೇಳೋದನ್ನು ಕನ್ಸಿಡರ್ ಮಾಡಿದ್ರು ಕೂಡ 200 ಕಂಪನಿಗಳ ಹತ್ರ ಆಲ್ಮೋಸ್ಟ್ 3 ಸ್ಟಾಕ್ ಅಥವಾ 3 ಮ್ಯೂಚುವಲ್ ಫಂಡ್ಗಳ ಹೂಡಿಕೆಯನ್ನು ಮಾಡ್ತಿದ್ದಾವೆ. ನೀವು ಒಂದು ವೇಳೆ ಒಂದು 4ರಿಂದ 5 ಫಂಡ್ಗಳನ್ನು ಇಟ್ಕೊಂಡಿದ್ದೀರಿ ಅಂತ ಹೇಳಿದರೆ ಅಲ್ಲಿ ಅವರು ಒಂದು ಸ್ವಲ್ಪ ಓವರ್ಲ್ಯಾಪ್ ಅನ್ನು ಹೊಂದಿದ್ದಾರೆ ಅಂತ ಹೇಳಿದರೂ ಕೂಡ ಯು ವಿಲ್ ಆಲ್ರೆಡಿ ಬಿ ಇನ್ವೆಸ್ಟಿಂಗ್ ಇನ್ 300 to 400 ಕಂಪನೀಸ್. ನೀವು
ಈಗ ಇದರ ಬದಲಿಗೆ 10ರಿಂದ 20 ಫಂಡ್ಗಳನ್ನು ಇಟ್ಕೋತೀರಿ ಅಂತ ಹೇಳಿದರೆ ದೇ ವಿಲ್ ಇನ್ವೆಸ್ಟ್ ಇನ್ ಮಿನಿಮಮ್ ಆಫ್ 700-800 ಕಂಪನೀಸ್, ಬೇರೆ 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 ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡಿರುವ ಸಾಧ್ಯತೆ, ಅಥವಾ ಎಲ್ಲ ಫಂಡ್ಗಳಲ್ಲಿ ಇರುವಂತಹದ್ದೇ ಕಾಮನ್ ಸ್ಟಾಕ್ಗಳು ಅಂತ ಹೇಳಿ ಆದರೆ ಅಲ್ಲಿಯೂ ಕೂಡ ಸಮಸ್ಯೆಗೆ ನೀವು ಬಿದ್ದು ಬಿಡ್ತೀರಿ. ಅದೇನು ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ದಿಸ್ ಈಸ್ ಒನ್ ಥಿಂಗ್ ವಿಚ್ ಯು ನೀಡ್ ಟು ಅವಾಯ್ಡ್. ನಿಮ್ಮ ಹತ್ರ ಇವತ್ತು ಇರುವಂತಹ ಮ್ಯೂಚುವಲ್ ಫಂಡ್ಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ಮೊದಲು ನೋಡಿ. ಮಿಡ್ ಕ್ಯಾಪ್ ಕ್ಯಾಟಗರಿಯಲ್ಲಿ 4 ಇದೆ, ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲಿ 4 ಇದೆ, ಲಾರ್ಜ್ ಕ್ಯಾಪಲ್ಲಿ 4 ಇದೆ, ಫ್ಲೆಕ್ಸಿ ಕ್ಯಾಪಲ್ಲಿ 4 ಇದೆ ಅಂತ ಹೇಳಿದರೆ ದೆನ್ ಯು ಆರ್ ಡೂಯಿಂಗ್ ಅ ಮಿಸ್ಟೇಕ್ ದೇರ್. ಅದನ್ನು ಸರಿಪಡಿಸಿ. ಇನ್ನು ಕೆಲವರ ಹತ್ರ ಥೀಮ್ಯಾಟಿಕ್ ಫಂಡ್ಸ್ ಅಥವಾ ಸೆಕ್ಟೋರಲ್ ಫಂಡ್ಸ್ ಅಂತ ಹೇಳುವಂತಹದ್ದು ಇರುತ್ತೆ. ಈಗ ಡಿಫೆನ್ಸ್ ಫಂಡ್ ಅಂತ ಹೇಳುವಂತಹದ್ದು, PSU ಫಂಡ್ ಅಂತ ಹೇಳುವಂತಹದ್ದು, ಅಥವಾ EV ಅಂತ ಹೇಳುವಂತಹ ಆ ರೀತಿಯ ಫಂಡ್ಗಳು, ಗೋಲ್ಡ್ ಫಂಡ್ಗಳು, ಈ ರೀತಿಯ ಫಂಡ್ಗಳು ಇರ್ತವೆ. ಈ ರೀತಿಯ ಸೆಕ್ಟೋರಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡುವಾಗ ಯು ಶುಡ್ ಬಿ ಅವೇರ್ ಆಫ್ ಅ ಫ್ಯಾಕ್ಟ್ ದ್ಯಾಟ್ ಸೆಕ್ಟೋರಲ್ ಹೆಡ್ವಿಂಡ್ಸ್ ಸರಿ ಇದ್ದಾಗ, ಅಂದರೆ ಒಂದು ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಆ ಮ್ಯೂಚುವಲ್ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಬಟ್ ಒಂದು ಸೆಕ್ಟರ್ನಲ್ಲಿ ಬೇರಿಶ್ನೆಸ್ ಬಂತು ಅಂತ ಹೇಳಿದರೆ ನಿಮಗೆ ಆ ಸೆಕ್ಟೋರಲ್ ಫಂಡ್ ನೆಗೆಟಿವ್ ರಿಟರ್ನ್ಸ್ ಕೊಡೋದು ಶುರು ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಡಿಫೆನ್ಸ್ ಫಂಡ್ 6 ತಿಂಗಳ ಮುಂಚೆಯಿಂದ ಈಗ ಕಳೆದ 1-2 ತಿಂಗಳವರೆಗೆ ನೀವು ನೋಡಿದರೆ ಡಿಫೆನ್ಸ್ ಫಂಡ್ಸ್ ಹ್ಯಾಡ್ ಗಿವನ್ ಎಕ್ಸಲೆಂಟ್ ರಿಟರ್ನ್ಸ್. ಈಗ ಕಳೆದ 2 ತಿಂಗಳ ರಿಟರ್ನ್ಸ್ ಅನ್ನು ನೀವು ನೋಡಿದರೆ ಡಿಫೆನ್ಸ್ ಫಂಡ್ನಲ್ಲಿ ಒಂದು ಕರೆಕ್ಷನ್ ಬಂದಿದೆ, ಅವುಗಳು ಕೆಟ್ಟದಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ. ಇದು ಲಾರ್ಜ್ ಟೈಮ್ ಫ್ರೇಮ್ನಲ್ಲಿ ನೀವು ನೋಡಿದಾಗ ದಿಸ್ ಮೇ ಬಿಕಮ್ ಪ್ರಾಪರ್, ಯು ಮೇ ಗೆಟ್ ಗುಡ್ ರಿಟರ್ನ್ಸ್. ಬಟ್ ಸೆಕ್ಟೋರಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡ್ತಿದ್ದೀರಿ ಅಂತ ಹೇಳಿದರೆ ದಟ್ ಈಸ್ ಒನ್ ಆಫ್ ದ ಹೈಯರ್ ರಿಸ್ಕಿಯರ್ ಕ್ಯಾಟಗರೀಸ್ ಆಫ್ ಇನ್ವೆಸ್ಟ್ಮೆಂಟ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೆಕ್ಟೋರಲ್ ಮತ್ತು ಥೀಮ್ಯಾಟಿಕ್ ಫಂಡ್ಗಳ ಇನ್ವೆಸ್ಟ್ಮೆಂಟ್ ನನ್ನ ಫಿಲಾಸಫಿಯಲ್ಲಿ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆಯೋದಿಲ್ಲ. ಬಿಕಾಸ್ ಐ ಡೋಂಟ್ ಬಿಲೀವ್ ಇನ್ ಒಂದೇ ಸೆಕ್ಟರ್ ಪರ್ಫಾರ್ಮಿಂಗ್ ವೆಲ್ ಆ್ಯಂಡ್ ರೆಸ್ಟ್ ಆಲ್ ಫಾಲಿಂಗ್ ಬ್ಯಾಕ್. ಬರೀ ಒಂದೇ ಸೆಕ್ಟರ್ ಪರ್ಫಾರ್ಮ್ ಮಾಡಿದರೆ ಭಾರತದ ಇಕಾನಮಿ ಅಥವಾ ನಿಫ್ಟಿಯ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದಿಲ್ಲ. ಎಲ್ಲ ಸೆಕ್ಟರ್ಗಳು ಪರ್ಫಾರ್ಮ್ ಮಾಡಿದಾಗ ಬ್ರಾಡರ್ ಮಾರ್ಕೆಟ್ ಮೂವ್ಮೆಂಟ್ ಅಂತ ನಾವು ಇದನ್ನು ಕರಿತೀವಿ, ಕರೆದಾಗ ಇಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ವಿಲ್ ಬಿಕಮ್ ಫ್ರೂಟ್ಫುಲ್ ಆ್ಯಂಡ್ ದ್ಯಾಟ್ ಈಸ್ ಮೈ ಫಿಲಾಸಫಿ. ನಿಮ್ಮ ಫಿಲಾಸಫಿಯಲ್ಲಿ ಥೀಮ್ಯಾಟಿಕ್ ಫಂಡ್ಗಳು ಇದ್ದಾವೆ, ಥೀಮ್ಯಾಟಿಕ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದು ಸರಿ ಅಂತ ನಿಮಗೆ ಅನಿಸಿದ್ರೆ ಯು ಕ್ಯಾನ್ ಗೋ ಅಹೆಡ್ ಆ್ಯಂಡ್ ಡೂ ದ್ಯಾಟ್. ಬಟ್ ಸಣ್ಣ ಪ್ರಪೋರ್ಷನಲ್ಲಿ ಮಾಡಿ. ಇನ್ಫ್ಯಾಕ್ಟ್ ತುಂಬ ಸಣ್ಣ ಪ್ರಪೋರ್ಷನ್ನಲ್ಲಿ ನಾನು ಕೂಡ ಥೀಮ್ಯಾಟಿಕ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಬಟ್ ನಿಮಗೆ ಗೊತ್ತಿರಬೇಕು ಎಷ್ಟು ರಿಸ್ಕನ್ನು ನೀವು ತೊಗೊಳ್ಳೋದಕ್ಕೆ ರೆಡಿ ಇದ್ದೀರಿ ಅಂತ ಹೇಳೋದು. ಇದು ಇವತ್ತಿನ ವಿಡಿಯೋ. ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇದ್ದಂತಹ ಮಾಹಿತಿ ಉಪಯುಕ್ತವಾಗಿತ್ತು ಅನ್ನುವಂತಹ ಆಲೋಚನೆಯನ್ನು ನಾನು ಮಾಡ್ತೀನಿ. ಈ ವಿಡಿಯೋದ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು, ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನನ್ನನ್ನು ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಟ್ಕ.